ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಅದಕ್ಕಿಂತ ಮುಂದಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಚಾನಲ್ ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಮತ್ತು ನಿಮ್ಮ ಕಮೆಂಟ್ಸ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಅನ್ನೋದನ್ನು ನೀವು ಕಮೆಂಟ್ಸ್ ಮುಖಾಂತರ ಹೇಳಿದರೆ ನಾನು ತಿದ್ಕೊಳ್ಳಿಕ್ಕೆ ನನಗೊಂದು ಅವಕಾಶ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ನಾನು ಏನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ನನಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಕಮೆಂಟ್ಸ್ ತುಂಬ ಇಂಪಾರ್ಟೆಂಟು. ಮತ್ತು ಕೊನೆವರೆಗೂ ನನ್ನ ವೀಡಿಯೋ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕು ಕೂಡ ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ನನಗಿದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅಂತ ನನಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಯೂಟ್ಯೂಬ್ ಜರ್ನಿ ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಅಷ್ಟೊಂದೆಲ್ಲ ಬೇಸಿಕ್ ಗೊತ್ತಿಲ್ಲ. ಆದ್ರೂ ನಿಮ್ಮ ಕಮೆಂಟ್ಸು, ನಿಮ್ಮ ಲೈಕು, ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟು ಅಂತ ಗೊತ್ತು ಒಟ್ಟು. ಅದಕ್ಕೋಸ್ಕರ ನಾನು ಈಗ ಆಲೂಗೆಡ್ಡೆ ರೆಸಿಪಿಯಲ್ಲಿ ನಾನು ಆಲೂಗೆಡ್ಡೆ ಬಾಯಿಲ್ ಮಾಡಿ ಮಾಡ್ತಾ ಇರೋಂಥ ರೆಸಿಪಿ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಬಾಯಿಲ್ ಮಾಡಿ ಕುದಿಸಿ ಒಣಗಿಸಿ ಇರೋಂಥ ರೆಸಿಪಿಗಳು ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಭಾಳ ಟೇಸ್ಟ್ ಇರುತ್ತೆ ಮತ್ತು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಇದನ್ನೆಲ್ಲ ಯಾಕೆ ಮಾಡ್ತಾಯಿದ್ದೀನಿ, ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅನ್ನೋದನ್ನು ನೀವು ಕೊನೆಯವರೆಗೂ ನೋಡಿದರೆ ನನ್ನ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗ್ಬೋದು. ಇದಂತೂ ಎಲ್ಲ ತಾಯಂದಿರಿಗೂ ತುಂಬ ಇಷ್ಟ. ಎಲ್ಲ ತಾಯಂದಿರಿಗೂ ಇದು ಒಂಥರ ಏನೋ ಒಂಥರ ಅವ್ರ ಮನೇಲಿ ಆಗ್ತಾ ಇರೋದು ಏನೋ ಅನ್ನೋ ಅಷ್ಟು ಫೀಲ್ ಅನಿಸುತ್ತೆ ಇದು. ಅದಕ್ಕೋಸ್ಕರ ನೀವು ಕೊನೆವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಈಗ ಆಲೂಗೆಡ್ಡೆ ಚಿಪ್ಸ್ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ನಾನು ಮೊದಲೇ ಹೇಳ್ದಂಗೆ ಆಲೂಗೆಡ್ಡೆ ಕಟ್ ಮಾಡಿ ಅದನ್ನು ಒಂದು ಸರಿ ಕುದಿಸಿ ಅದನ್ನು ಒಣಗಿಸಿರೋದು. ಒಣಗಿ ಒಂದು 3 ಡೇಸಲ್ಲಿ ಒಣಗಿ ಆದಮೇಲೆ ಈ ಥರ ಚಿಪ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಬರ್ತವೆ ಇವು. ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ, ಏನಿಲ್ಲ. ಟೇಸ್ಟ್ ಕೂಡ ಬೇರೆ ಥರ ಡಿಫ್ರೆಂಟ್ ಟೇಸ್ಟೇ ಕೊಡ್ತಾ ಇರುತ್ತೆ ಇದು. ಬೇರೆ ನಾವು ಆ ಥರ ಆಲೂಗೆಡ್ಡೆ ಚಿಪ್ಸ್ ತಿನ್ನೋದಕ್ಕೂ ಈ ಥರ ಆಲೂಗೆಡ್ಡೆ ಚಿಪ್ಸ್ ತಿನ್ನೋದಕ್ಕೂ ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರು ಮತ್ತು ಜೀರಾ ಪೌಡರು ಹಾಕ್ಕೋಬಹುದು. ನಾನು ಪೆಪ್ಪರ್ ಪೌಡ್ರು ಮತ್ತು ಜೀರಾ ಪೌಡ್ರನ್ನು ಎರಡನ್ನೂ ಮಿಕ್ಸ್ ಮಾಡ್ತಾಯಿಲ್ಲ. ಯಾಕಂದರೆ ಇದು ನನ್ನ ಮಗಳಿಗೋಸ್ಕರ ನಾನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಮಸಾಲ ಮತ್ತು ಜಾಸ್ತಿ ಖಾರ ಆದರೆ ತಿನ್ನೋದು ಕಡಿಮೆ ಆಗಿಬಿಡುತ್ತೆ. ಅವ್ರಿಗೋಸ್ಕರ ಮಾಡ್ತಾ ಇರೋದ್ರಿಂದ ನನಗೆ ಎಷ್ಟು ಬೇಕೋ ಅವ್ರಿಗೆ ಏನು ಬೇಕೋ ಅದನ್ನು ಅಷ್ಟೇ ನಾನು ಮಾಡ್ತಾಯಿದ್ದೀನಿ. ಖಾರದ ಪುಡಿ ಮತ್ತು ಅರಿಶಿನ ಮತ್ತು ಉಪ್ಪು ಅಷ್ಟನ್ನೇ ಹಾಕ್ತಾಯಿದ್ದೀನಿ ನಾನು. ಈ ಥರ ಇದಕ್ಕೆ ಸ್ವಲ್ಪ ಕರಿಬೇವು ಒಗ್ಗರಣೆ ಕೊಡ್ತಾಯಿದ್ದೀನಿ. ಕರಿಬೇವು ಒಗ್ಗರಣೆ ಕೊಟ್ಟು ಈಗ ರೆಡಿ ಮಾಡಿಟ್ರೆ ಈಗ ಆಲೂಗೆಡ್ಡೆ ಚಿಪ್ಸು ರೆಡಿ ಆಗಿಬಿಟ್ಟಿದೆ. ಅದೇ ಥರ ನಾನು ಆಲೂಗೆಡ್ಡೆಯಲ್ಲಿ ಸೇವ್ ಮಾಡೋದು ತೋರಿಸ್ತಾಯಿದ್ದೀನಿ. ಖಾರ ಮಿಕ್ಸರ್ ಮಾಡ್ತಾಯಿದ್ದೀನಿ. ಇದು ಕೂಡ ಅದೇ ಥರ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋದು. ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಆಲೂಗೆಡ್ಡೆಯಲ್ಲಿ ಸ್ವಲ್ಪ ಟೈಮ್ ತಾಣುತ್ತೆ, ಆದ್ರೂ ಇದು ಮಾಡಿದಾಗಂತೂ ತುಂಬ ಟೇಸ್ಟ್ ಬರ್ತೈತೆ, ಚೆನ್ನಾಗಿರುತ್ತೆ. ಇದನ್ನು ಹಂಗೆ ಕುದಿಸಿ ಒಂದು 3 ಡೇಸ್ ಆದರೂ ಒಣಗಿಸ್ಬೇಕಾಗುತ್ತೆ. ಚೆನ್ನಾಗಿ ಒಣಗಿದ ಮೇಲೆ ಒಂದು ಬಾಕ್ಸಲ್ಲಿ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ನೀವು 1 ವರ್ಷ ಆದ್ರೂ ಏನೂ ಆಗೋದಿಲ್ಲ. ಎಷ್ಟು ದಿನ ಬೇಕೋ ಅಷ್ಟು ದಿನವೂ ಹಾಗೇ ಇರುತ್ತೆ. ನೀವು ಇದು ಚಕ್ಲಿ ಸೊಂಡಿಗೆ ಹಾಕೋದೇ ಬೇಕಾಗಿರಲ್ಲ, ಅದಕ್ಕಿಂತ ಟೇಸ್ಟ್ ಕೊಡುತ್ತೆ. ನೀವು ಯಾವಾಗಾದ್ರೂ ಊಟಕ್ಕೆ ನೆನೆಸಿಗೆ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಈ ಥರ ಜಾಲರಿಯಲ್ಲಿ ನಾನು ಕರಿತಾ ಇದ್ದೀನಿ. ಯಾಕಂದರೆ ಈ ಥರ ಜಾಲರಿಯಲ್ಲಿ ಕರಿಯೋದ್ರಿಂದ ಅದು ಆ ಕಡೆ ಈ ಕಡೆ ಹೋಗೋದಿಲ್ಲ. ಅದರಲ್ಲೇ ಆ ಜಾಲರಿಯಲ್ಲೇ ನೀಟಾಗಿ ಇರ್ತವೆ ಅನ್ನೋ ದೃಷ್ಟಿಯಿಂದ ನಾನು ಈ ಥರ ಜಾಲರಿ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಜಾಲರಿ ಇದ್ದರೆ ಓಕೆ, ಇಲ್ಲ ಅಂತ ಅಂದರೆ ನೀವು ಬೇರೆ ನಿಮ್ಮಲ್ಲಿ ಯಾವ ಥರ ಇದೆಯೋ ಆ ಥರದಲ್ಲಿ ನೀವು ಕರೆದು ಎತ್ತಿಟ್ಕೋಬೇಕಾಗಿರುತ್ತೆ. ಈಗ ಎಲ್ಲದನ್ನು ಕರೆದು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಟೇಸ್ಟು ಬೇರೆ ಥರ ಡಿಫ್ರೆಂಟ್ ಟೇಸ್ಟ್ ಕೊಡಲಿ ಅನ್ನೋ ದೃಷ್ಟಿಯಿಂದ ನಾನು ಇದಕ್ಕೆ ಸ್ವಲ್ಪ ಶುಗರ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆಂದಿರುತ್ತೆ. ಉಪ್ಪು ಖಾರ ಸಿಹಿ ಇರ್ತೈತೆ, ಖಾರವಾಗಿ ಸಿಹಿಯಾಗಿ ಇರುತ್ತೆ, ಚೆನ್ನಾಗಿರುತ್ತೆ. ಇದನ್ನೆಲ್ಲ ಒಂದು ಬಾಣಲಿಗೆ ಹಾಕೋಣ. ಇದಕ್ಕೆ ಒಂದು 3 ಸ್ಪೂನಷ್ಟು ನಾನು ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ. ಇದು ಎಲ್ಲ ಪೌಡರು ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ, ಅದಕ್ಕೆ ನೀಟಾಗಿ ಅಂಟ್ಕೊಳ್ತಾ ಇದ್ದೀನಿ. ಪೌಡರ್ ಹಾಕ್ಕೊಂಡ್ರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ, ಚೆನ್ನಾಗಿರುತ್ತೆ. ಖಾರಕ್ಕೆಲ್ಲ ನೀಟಾಗಿ ಅಂಟ್ಕೊಳುತ್ತೆ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿನ ಮತ್ತು ಉಪ್ಪು, ಶುಗರ್ ಪುಡಿ ಅಷ್ಟೇ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಆಮ್ಚೂರ್ ಪೌಡರ್ ಕೂಡ ಹಾಕ್ಬೋದು, ಪೆಪ್ಪರ್ ಪೌಡರ್ ಕೂಡ ಹಾಕ್ಬೋದು, ಜೀರಾ ಪೌಡರ್ ಕೂಡ ಹಾಕ್ಬೋದು, ಮತ್ತು ಚಾಟ್ ಮಸಾಲ ಕೂಡ ಹಾಕ್ಬೋದು. ಇಷ್ಟೆಲ್ಲ ಹಾಕಿರೋ ತುಂಬ ಟೇಸ್ಟ್ ಕೊಡುತ್ತೆ, ಬೇರೆ ಥರನ ಟೇಸ್ಟ್ ಕೊಡುತ್ತೆ. ಆದರೆ ಸ್ವಲ್ಪ ಜಾಸ್ತಿ ಅನಿಸ್ಬಿಡುತ್ತೆ, ನಮ್ಮ ಹುಡುಗರು ಅಷ್ಟು ತಿನ್ನೋದಿಲ್ಲ ಅಂತ ಅಂದ್ಕೊಂಡು ನಾನು ನಮ್ಮ ಮಕ್ಕಳಿಗೋಸ್ಕರ ಮಾಡೋದ್ರಿಂದ ಅವ್ರಿಗೆ ಏನು ಇಷ್ಟನೋ ಏನು ಅವ್ರಿಗೆ ಸೆಟ್ ಆಗುತ್ತೋ ಅದನ್ನಷ್ಟೇ ನಾನು ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಅದನ್ನು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಮಿಕ್ಸರ್ ಮಾಡಲಿಕ್ಕೆ ಕಡಲೆ ತಗೊಂಡಿದ್ದೀನಿ. ಎಲ್ಲದೂ ಒಂದೊಂದು ಕಪ್ಪು ಮೆಜರ್ಮೆಂಟಲ್ಲಿ ತಗೊಂಡಿದ್ದೀನಿ. ಅವನ್ನೆಲ್ಲವೂ ಒಂದೊಂದಾಗಿ ಡೀಪ್ ಫ್ರೈ ಮಾಡಿ ಇವಕ್ಕೆಲ್ಲ ಮಿಕ್ಸ್ ಮಾಡಬೇಕಾಗಿರುತ್ತೆ.
ಎಷ್ಟೋ ಜನ ಹೇಳ್ತಾರೆ, ನಾನು ಇಬ್ಬರು ಮಕ್ಕಳು ಹೊರಗೆ ಬಿಟ್ಟು ಇದೆಯಾ, ನೀನು ಎಷ್ಟು ಧೈರ್ಯಮ್ಮ, ನನಗೆ ಮಕ್ಕಳು ಬಿಟ್ಟಿರೋದೇ ಕಷ್ಟ ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಪರಿಸ್ಥಿತಿಗೆ ಒಂದೊಂದು ಸಂದರ್ಭಕ್ಕೆ ನಾವು ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಯಾಕಂದರೆ ಒಂದೊಂದು ಕೋರ್ಸು ಓದಲಿಕ್ಕೆ ಒಂದೊಂದು ಕಾಲೇಜು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಅವರು ಸೀಟು ಎಲ್ಲಿ ತಗೊಳ್ತಾರೋ, ಅವ್ರ ಸೀಟು ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಿ ಓದಬೇಕಾದ ಪರಿಸ್ಥಿತಿ ಬಂದಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ಹೋಗಿರ್ತಾರೆ. ಬಹುಶಃ ರೂಪಿಸೋದೇ ನಮ್ಮ ಕರ್ತವ್ಯ ಆಗಿರ್ತದೆ. ಅವ್ರ ಕಾಲ ಮೇಲೆ ಅವ್ರು ನಿಂದ್ರಂಗೆ ಮಾಡೋದೇ ನಮ್ಮ ಜವಾಬ್ದಾರಿ. ಎಲ್ಲ ಪರಿಸ್ಥಿತಿಯಲ್ಲೂ ಮನೆಯಲ್ಲೇ ಇಟ್ಕೊಂಡು ಓದಿಸ್ಲಿಕ್ಕಾಗೋದಿಲ್ಲ. ಅವರು ಸ್ವಾಭಿಮಾನಿಯಾಗಿ ಒಂಟಿಯಾಗಿ ಜೀವನ ಮಾಡೋದನ್ನು ಕಲಿಬೇಕಾಗಿರುತ್ತೆ. ಯಾವಾಗಲೂ ನಾವು ಅವ್ರು ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ಆಸರೆ ಆಗಿ ಇರೋದಕ್ಕೆ ಆಗಲ್ಲ. ಎಲ್ಲ ಟೈಮಲ್ಲೂ ಒಂದೇ ಥರ ಇರಲಿಕ್ಕಾಗೋದಿಲ್ಲ. ಈಗಿನ ಸಮಾಜದಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ ತುಂಬ ಧೈರ್ಯ, ಕಾನ್ಫಿಡೆನ್ಸ್ ಜಾಸ್ತಿ ಇರಬೇಕು. ಎಂಥ ಪರಿಸ್ಥಿತಿ ಬಂದರೂ ಅವರು ಧೈರ್ಯವಾಗಿ ಎದ್ದು ನಿಂತು ಅದನ್ನು ಎದುರಿಸೋ ಶಕ್ತಿ ಅವರಲ್ಲಿ ಬರಬೇಕು. ಅವರು ನಮ್ಮ ಜೊತೆ ಇದ್ದಾಗ ಎಲ್ಲವನ್ನು ನಾವೇ ಮಾಡಿಕೊಟ್ಟು ಅವ್ರಿಗೆ ಕಲಿಸ್ಬಿಟ್ಟಿರ್ತೀವಿ. ಅವರು ನಮಗೆ ಡಿಪೆಂಡ್ ಆಗಿಬಿಟ್ಟಿರ್ತಾರೆ. ಅವ್ರು ನಮಗೆ ಡಿಪೆಂಡ್ ಆಗಿಬಿಟ್ಟಿರ್ತಾರೆ. ಅವ್ರು ಹೊರಗೆ ಹೋದಾಗ ಅವ್ರ ಕೆಲಸನ ಅವರೇ ಮಾಡ್ಕೊಂಡಾಗ ಮಾತ್ರ ಅದ್ರ ವ್ಯಾಲ್ಯೂ ಅವರಿಗೆ ಗೊತ್ತಾಗುತ್ತೆ. ಆವಾಗ ಅವ್ರಿಗೂ ಅಪ್ಪ ಅಮ್ಮನ ಬೆಲೆ ಜಾಸ್ತಿ ಆಗುತ್ತೆ. ನಾವು ಮಕ್ಕಳನ್ನ ದೂರ ಬಿಟ್ಟಾಗ ನಮಗೂ ಮಕ್ಕಳ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಆವಾಗ ಇನ್ನೂ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ. ಹೊರಗೆ ಹೋದಾಗಲೇ ನಮಗೆ ಬೈಂಡಿಂಗ್ ಜಾಸ್ತಿ ಆಗೋದು. ಅಂದರೆ ಎಲ್ಲ ತಗ ಓದ್ದಾರೋ ಅಲ್ಲಿ ಓದ್ದಾರ ಅಷ್ಟೇ ಉದ್ಧಾರ ಆಗುತ್ತೆ, ಬೇರೆ ಕಡೆ ಓದ್ದಾರ ಉದ್ಧಾರ ಆಗಲ್ಲ ಅಂತ ಕೇಳ್ತಾರೆ. ಓದೋರು ಎಲ್ಲಿದ್ದರೂ ಓದ್ತಾರೆ ಅಂತ ಹೇಳ್ತಾರೆ. ಆದರೆ ಓದೋರು ಎಲ್ಲಿದ್ದರೂ ಓದ್ತಾರೆ. ಆದರೆ ಎಲ್ಲರೂ ವಿಶ್ವೇಶ್ವರಯ್ಯ ಆಗೋಕ್ಕಾಗಲ್ಲ, ಮತ್ತು ಎಲ್ಲರೂ ಅಂಬೇಡ್ಕರ್ ಆಗೋಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಕಾಲೇಜ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಒಬ್ಬೊಬ್ರು ಓದಲಿಕ್ಕೆ. ಅದಕ್ಕೋಸ್ಕರ ನಾನು ನಮ್ಮ ಹುಡುಗರನ್ನ ಕಾಲೇಜಿಗೆ, ಅವರು ಬೇಕಾಗಿರೋ ಅಂಥ ಕಾಲೇಜ್ಗೆ ಬೇರೆ ಕಡೆ ಕಳಿಸಿ ಓದಿಸ್ತಾ ಇದ್ದೀನಿ. ಅದ್ರಾಗೂ ನನ್ನ ಮಗಳು 10th ಕೇಳಿದ್ಲು, ಪಾಪ ಹೊರಗೆ ಹೋಗಬೇಕು, ಬೇರೆ ಕಡೆ ಓದ್ತೀನಿ, ನಾನು ಬೇರೆ ಕಡೆ ಓದ್ತೀನಿ PUCಗೆ ಅಂತ. ಆದರೆ ನನ್ನ ಮಗಳು, ಅವಳು ಚಿಕ್ಕವಳಿದ್ದಾಳೆ, ಅಷ್ಟು ಬೇಗ ಅವಳು ಹೊರಗೆ ಕಳಿಸಿರೆ ಹೆಂಗೆ ಇರ್ತಾಳೆ, ಏನು ಮಾಡ್ತಾಳೆ, ಎಲ್ಲದನ್ನು ಒಬ್ಬಳೇ ಹೆಂಗೆ ಮೇಂಟೈನ್ ಮಾಡ್ತಾಳೆ, ಅವಳಿಗೆ ಇರೋಕ್ಕಾಗಲ್ಲ, ಮತ್ತು ಅವಳಿಗೆ ಕಷ್ಟ ಆಗುತ್ತೆ, ಅವಳಿಗೆ ತೊಂದರೆ ಆಗುತ್ತೆ ಅಂತ ನಾವು ಅವಳಲ್ಲಿರೋ ಕನ್ಸರ್ನ್ ಜಾಸ್ತಿ ಮಾಡ್ಕೊಂಡು ಪ್ರೀತಿ ಜಾಸ್ತಿ ಆಗಿ ಅವಳನ್ನ ಕಳಿಸ್ದಂಗೆ ಸ್ಟಾಪ್ ಮಾಡಿದ್ವಿ. ಅದರಿಂದ ನಮಗೆ ಈಗ ತೊಂದರೆ ಆಗಿದೆ. ಯಾಕಂದರೆ ಅವಳು ಅಂದ್ಕೊಂಡಿದ್ದು ಅಚೀವ್ಮೆಂಟ್ ಮಾಡೋಕ್ಕಾಗಲಿಲ್ಲ, ಅವಳು ಅಂದ್ಕೊಂಡಿದ್ದು ಸೀಟ್ ಅವಳು ಪಡ್ಕೊಳಕ್ಕಾಗಲಿಲ್ಲ. ಅದು ಒಂದು ಬೇಜಾರು. ಈಗ ಅವಳು ಅಂದ್ಕೊಂಡಿದ್ದು ಬಿಟ್ಟು ಬೇರೆದಕ್ಕೆ ಹೋಗೋ ಪರಿಸ್ಥಿತಿಯಲ್ಲಿ ಬಂತು. ಅದಕ್ಕೋಸ್ಕರ ಅವರು ಹೋಗ್ತೀವಿ ಅಂತಂದರೆ ಯಾರೇ ಆಗಲಿ ಅಪ್ಪ ಅಮ್ಮ ಅಂದರು ಒಳ್ಳೆ ಕಾಲೇಜನ್ನು ಚಾಯ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಅಂತ ನನ್ನ ಅನಿಸಿಕೆ, ನನ್ನ ಪ್ರಕಾರ. ಯಾಕಂದರೆ ಓದೋರು ಎಲ್ಲಿದ್ದರೂ ಓದ್ತಾರೆ ಅಂತ ಹೇಳ್ತಾರೆ. ಆದರೆ ನಾನು ಹೇಳ್ದಂಗೆ ಎಲ್ಲರೂ ವಿಶ್ವೇಶ್ವರಯ್ಯ ಆಗೋಕ್ಕಾಗಲ್ಲ, ಎಲ್ಲರೂ ಅಂಬೇಡ್ಕರ್ ಆಗೋಕ್ಕಾಗಲ್ಲ. ಒಬ್ಬೊಬ್ಬರು ಲೆವೆಲ್ಲು, ಒಬ್ಬೊಬ್ಬರು ಕಾನ್ಫಿಡೆನ್ಸು, ಒಬ್ಬೊಬ್ಬರು ಮೆಮೊರಿ ಪವರು ಎಷ್ಟಿರುತ್ತೋ ಆ ಕೆಪಾಸಿಟಿಗೆ ಅಷ್ಟೇ ಓದ್ತಾರೆ. ಆದರೂ ಅದಕ್ಕೆ ತಕ್ಕಂತೆ ಕೋಚಿಂಗು, ಅದಕ್ಕೆ ತಕ್ಕಂತೆ ಬೇಸ್ಮೆಂಟ್ ಕೂಡ ಕರೆಕ್ಟಾಗಿ ಬೀಳಬೇಕು ಅನ್ನೋದು ನನ್ನ ಅನಿಸಿಕೆ. ಅದಕ್ಕೋಸ್ಕರ ನಾನು ಇಬ್ಬರು ಹುಡುಗರನ್ನೂ ಹೊರಗೆ ಬಿಟ್ಟಿದ್ದೀನಿ. ಅವರು ಯಾವಾಗಾದರೂ ಒಂದು ಸರಿ ಬರ್ತಾರೆ. ನನ್ನ ಮಗ ಅಂತೂ ವರ್ಷಕ್ಕೆ ಒಂದೇ ಸರಿ ಬರೋದು. ಈಗ PUC ಕಂಪ್ಲೀಟ್ ಆಗಿರೋದ್ರಿಂದ ಬಂದು ಈಗ 2-3 ಮಂತ್ಸ್ ಮನೆಗಿದ್ದಾನೆ. ಈಗ ಬೇರೆದು ಯಾವ್ದು ಸಿಗುತ್ತೋ ಅದಕ್ಕೆ ಮತ್ತೆ ಹೋಗಲಿಕ್ಕೆ ರೆಡಿಯಾಗಿದ್ದಾನೆ ಅಷ್ಟೇ. ನನ್ನ ಮಗಳು ಬೇರೆ ಕಡೆ, ಅವಳು PUC ಆದಮೇಲೆ ಹೋಗಿದ್ದಾಳೆ, ಓದ್ತಾ ಇದ್ದಾಳೆ. ಈಗ ಅದಕ್ಕೋಸ್ಕರ ಏನೋ ಒಂಥರ ಮಕ್ಕಳು ಇರೋದಿಲ್ಲ, ನಾವೇ ಇಬ್ಬರೇ ಇರ್ತೀವಿ. ಏನೋ ಮಕ್ಕಳು ಬರ್ತಾ ಇದ್ದಾರೆ ಅಂದರೆ ಏನೋ ಒಂಥರ ಖುಷಿ, ಏನೋ ಒಂಥರ ಸಂಭ್ರಮ, ಏನೋ ಒಂಥರ ಆನಂದ. ಒಂಥರ ಮಕ್ಕಳಿದ್ದಾರೆ ಅಂತ ಅಂದರೆ ಹಬ್ಬದ ವಾತಾವರಣನೇ ಚೇಂಜ್ ಆದಂಗೆ ಆಗುತ್ತೆ. ಮತ್ತು ಮನೆಗೆ ಪ್ರತಿದಿನ ಅವರು ಅಲ್ಲಿ ಏನೇನೋ ತಿಂತಿರ್ತಾರೆ, ಇಲ್ಲಿ ನಾವೇನೇನೋ ಮಾಡ್ಕೊಂಡು ತಿಂತಿರ್ತೀವಿ. ಅದಕ್ಕೋಸ್ಕರ ಅವ್ರಿಗೆ ಬಂದಾಗೆಲ್ಲ ಏನು ಹೆಲ್ತಿ ಫುಡ್ಡು ಮತ್ತು ಹೆಲ್ತಿ ಡ್ರಿಂಕ್ಸು ಮತ್ತು ಒಳ್ಳೊಳ್ಳೆ ಅಡುಗೆಗಳು ಮಾಡಿಕೊಡ್ಬೇಕು ಅನ್ನೋದು ಎಲ್ಲ ತಾಯಂದ್ರಿಗೂ ಇಷ್ಟನೇ. ಅದಕ್ಕೋಸ್ಕರ ಅವ್ರು ಬರ್ತಾ ಇದ್ದಾಳೆ ಅಂತ ಅಂದು ನಾನು ಇಷ್ಟೆಲ್ಲ ಅಡುಗೆಗಳನ್ನ ನಾನು ಮಾಡ್ತಾಯಿದ್ದೀನಿ. ಏನೋ ಹೇಳೋದು ಜಾಸ್ತಿ ಆಯ್ತೇನಪ್ಪ ಅಂತ ಅಂದ್ಕೊಳ್ತೀರಿ. ಯಾಕಂದರೆ ಮಕ್ಕಳನ್ನ ಬಿಟ್ಟಿರೋದು ಅಮ್ಮಂದ್ರಿಗೆ ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತು. ಅವ್ರು ಬರ್ತಾ ಇದ್ದಾರೆ ಅಂತ ಅಂದರೆ ತುಂಬ ಖುಷಿ, ಏನೋ ಒಂಥರ ಅವ್ರು ನೆನೆಸ್ಕೊಂಡ್ರೆ ಒಂಥರ ಕಣ್ಣಾಗ ನೀರು ಬರ್ತಾ ಇರ್ತೈತೆ. ಆದರೂ ಅಳಬಾರ್ದು, ಅವ್ರು ಹೋಗಿರೋದು ಅಚೀವ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಏನೋ ಓದ್ಲಿಕ್ಕೆ ಹೋಗಿದ್ದಾರೆ, ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಹೋಗಿದ್ದಾರೆ, ಏನೋ ಒಂದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಲಿಕ್ಕೆ ನಾವು ಹೋಗಿದ್ದಾರೆ. ನಾವು ಅವ್ರಿಗೆ ಏನೇ ಮಾಡಿರೋ ಅವ್ರಿಗೆ ನಾವು ಸಪೋರ್ಟಿಯಾಗಿ ನಿಂತ್ಕೋಬೇಕು ಅನ್ನೋದು ನನ್ನ ದೃಷ್ಟಿ. ಅದಕ್ಕೋಸ್ಕರ ಅವ್ರನ್ನ ಎಲ್ಲೇ ಇದ್ದರೂ ಅವ್ರು ಚೆನ್ನಾಗಿರಲಿ, ಒಳ್ಳೆಯದಾಗಲಿ, ಅವ್ರ ಕಾಲ ಮೇಲೆ ಅಲ್ಲಿ ನಿಂತ್ಕೊಳ್ಳಿ ಅನ್ನೋ ಒಂದು ಇದರಿಂದ ಅವ್ರನ್ನ ನಾನು ಬೇರೆ ಕಡೆ ಹೊರಗೆ ಕಳಿಸಿದ್ದೀನಿ. ನಾನೀಗ ಸೇವ್ ಮಾಡ್ತಾಯಿದ್ದೀನಿ. ಇದು ಬರೀ ಕಡಲೆ ಹಿಟ್ಟು ಅಷ್ಟೇ ಹಾಕಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ kg ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನು ಇಲ್ಲ 3 ಸ್ಪೂನು ಇಲ್ಲ 4 ಸ್ಪೂನು ಅಕ್ಕಿ ಹಿಟ್ಟು ಹಾಕಿದ್ದೀನಿ.
ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಜೀರಿಗೆ ಪೌಡರ್ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಅಷ್ಟೇ. ಜಾಸ್ತಿ ಯಾವುದೂ ಹಾಕಿಲ್ಲ, ಎಲ್ಲ ಸ್ವಲ್ಪನೇ ಹಾಕಿದ್ದೀನಿ. ಅದನ್ನು ನಾವು ಸ್ವಲ್ಪ ಚಪಾತಿ ಹಿಟ್ಟಿನ ಥರ ಕಲಿಸ್ಬಾರ್ದು, ಸ್ಮೂತಾಗಿ ಕಲಿಸ್ಬೇಕು. ನಾನು ಕಲಿಸಿದ್ದು ಮೆಥಡ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ತುಂಬ ಸ್ಮೂತಾಗಿದ್ದರೆ ನಮಗೆ ಒತ್ತಲಿಕ್ಕೆ ಈಸಿಯಾಗಿ ಬರುತ್ತೆ ಮತ್ತು ಈ ಥರ ನೀಟಾಗಿ ಸ್ಟಿಪ್ಪಾಗಿ ಕುಂದಿರ್ತವೆ. ಇಲ್ಲಾಂದರೆ ಪೂರ್ತಿ ಗಟ್ಟಿ ಆಗಿಬಿಟ್ರೆ ಎಲ್ಲ ಪುಡಿ ಆಗ್ತವೆ, ಎತ್ತಲಿಕ್ಕೆ ನೀಟಾಗಿ ಬರೋದಿಲ್ಲ. ಈ ಥರ ಒತ್ತಲಿಕ್ಕೆ ಈಸಿಯಾಗಿ ಬರ್ತವೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಸ್ಮೂತಾಗಿ ಕಲಿಸಿದ್ರೆ ಈಸಿಯಾಗಿ ಒತ್ತಲಿಕ್ಕೆ ಬರ್ತವೆ. ನೋಡಿ ಎಷ್ಟು ಚೆನ್ನಾಗಿ ಸೇವು ಅಂಗಡಿಯಲ್ಲಿ ಯಾವ ಥರ ಇದೆಯೋ ಅದೇ ಥರ ಬರ್ತದೆ. ತುಂಬ ಚೆನ್ನಾಗಿರ್ತವೆ ಸೇವು, ಮಾತ್ರ ಭಾಳ ಚೆನ್ನಾಗಿರ್ತೈತೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಅಷ್ಟು ಚೆನ್ನಾಗಿತ್ತು ಸೇವು. ಇದರಲ್ಲಿ ಬೇರೆ ಏನಿಲ್ಲ, ಬರೀ ಓನ್ಲಿ ಕಡಲೆ ಹಿಟ್ಟು ಅಷ್ಟೇ. ಅದಕ್ಕೆ ಒಂದು 2 ಸ್ಪೂನ್ ಅಷ್ಟೇ ಅಕ್ಕಿ ಹಿಟ್ಟು ಹಾಕಿಬಿಟ್ರೆ ಈಸಿಯಾಗಿ ಬರ್ತವೆ. ಸ್ವಲ್ಪ ಪೆಪ್ಪರು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಅರಿಶಿನ ಮತ್ತು ಖಾರದ ಪುಡಿ ಇಷ್ಟನ್ನೇ ಹಾಕಿ ಮೆತ್ತಗೆ ಕಲಸಿ ಒತ್ಬಿಟ್ರೆ ಈ ಸೇವ್ ಆಗಿಬಿಡುತ್ತೆ. ನೋಡಿ ಎಷ್ಟೊಂದು ಎಲ್ಲ ಎಣ್ಣೆ ಐಟಮೇ ಜಾಸ್ತಿ ಮಾಡಿಬಿಟ್ಟವ್ರೆ ಮಕ್ಕಳಿಗೋಸ್ಕರ ಅಂತ ಅಂದ್ಕೊಳ್ತೀರಲ್ಲ. ಎಣ್ಣೆ ಐಟಮ್ ಅಂದ್ರೆ ನಾವು ಹೋಮ್ ಮೇಡ್ ಮನೆಯಲ್ಲಿ ಮಾಡಿರೋದ್ರಿಂದ ಅಷ್ಟೊಂದೇನು ಎಫೆಕ್ಟ್ ಆಗಿರಲ್ಲ. ನಾವು ಯಾವುದೋ ಅಂಗಡಿಗೆ ತಂದಿರೋದಲ್ಲ, ಇದು ಅಂಗಡಿ ಎಣ್ಣೆನೂ ಅಲ್ಲ, ಪಾಕೆಟ್ ಎಣ್ಣೆನೂ ಅಲ್ಲ, ನಾವು ಮನೆ ಎಣ್ಣೆ ಆಗಿರೋದ್ರಿಂದ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ನೋಡಿ ನನ್ನ ಮಗಳು ಬರ್ತಾ ಇದ್ದಾಳೆ, ಅದನ್ನು ಸ್ವಲ್ಪ ಒಂದು ಕ್ಲಿಪ್ಪಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಾನು ನಿನ್ನೆ ವಿಡಿಯೋ ಹಾಕಿದ್ದೆ, ಅದು ಇದ್ರ ಹಿಂದಿನ ವಿಡಿಯೋ ಅದು. ಅದನ್ನು ಫಸ್ಟ್ ಹಾಕ್ಬಿಟ್ಟೆ ನಾನು ಹಬ್ಬದ್ದು ಅಂತ. ಅದಕ್ಕೋಸ್ಕರ ನನ್ನ ಮಗ ಇದ್ದ ಹಿಂದೆ ಕೆಳಗಳ ಮನೆಗೆ ನಾಯಿ ಇದೆ, ಅದಕ್ಕೆ ಹೆದರಿಕೆ ಅಂತಾಳೆ ಅನ್ನೋದ್ರಿಂದ ಅವನು ಹೋದ. ಅಲ್ಲಿಗೂ ಕಿರಿಸ್ತಾ ಇದ್ದಾಳೆ ಅವಳು, ಮಮ್ಮಿ ನಾಯಿ ಅಂತ. ಅವನು ಹೋಗಿ ಕರ್ಕೊಂಡು ಬರ್ತಾನೆ. ಅವಳಿಗೆ ತಮ್ಮ, ಆದರೆ ಅವನೇ ಪಾಪ ತುಂಬ ಕೇರ್ ಮಾಡ್ತಾ ಇರ್ತಾನೆ ಅವಳನ್ನ. ಅವಳು ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಿರ್ತಾಳೆ. ಇಬ್ಬರು ಚೆನ್ನಾಗೇ ಇರ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗೇ ಇದೆ. ಒಬ್ರನ್ನೊಬ್ರನ್ನ ಬಿಟ್ಕೊಡೋದಿಲ್ಲ, ರೇಗಿಸ್ಕೊಂಡು ಕಿತ್ತಾಡ್ಕೊಂಡು ಚೆನ್ನಾಗೇ ಇರ್ತಾರೆ. ಆ ಥರ ಏನಿಲ್ಲ. ಪಾಪ ಈ ಸುಸ್ತಾಗಿ ಬೆಳಿಗ್ಗೆಯಿಂದ ಬಂದಿದ್ದಾಳೆ, ಉಪವಾಸ ಇರ್ತಾಳೆ. ಎಲ್ಲಿ ಸ್ಟಾಪ್ ಒಬ್ಬಳೇ ಬರೋದ್ರಿಂದ ಏನು ತಿಂದಿರಲ್ಲ, ಏನಿಲ್ಲ. ಪಾಪ ಖಾಲಿ ಹೊಟ್ಟೆಯಲ್ಲೇ ಬಂದಿರ್ತಾಳೆ. ಈಗ ಬಂದ ತಕ್ಷಣ ಸ್ನಾನ ಮಾಡ್ತಾಳೆ. ಸ್ನಾನ ಮಾಡಿದ ತಕ್ಷಣ ಊಟ ಮಾಡ್ಮೇಲೆ ತಾಳಮ್ಮ ಅಂತ ಹೇಳ್ತಿದ್ದೀನಿ. ಅಷ್ಟೊತ್ತಿಗೆ ಅವ್ನು ಸ್ನಾನ ಮಾಡಿ ಬರೋದ್ರೊಳಗೆ ನಮ್ಮ ಮಗ ಎಲ್ಲ ಜೋಡಿಸ್ಬಿಡ್ತಾ ಇರ್ತಾನೆ. ನೋಡೆ ನಿನಗೋಸ್ಕರ ನಾನು ಕಷ್ಟ ಬಿದ್ದು ಇದೆಲ್ಲ ಮಾಡಿಟ್ಟಿದ್ದೀನಿ, ಬಂದು ತಿನ್ಬಾರವ ಅಂತ ಹೇಳ್ತಾ ಇದ್ದಾನೆ. ನಾನೇ ತಿನ್ಬೇಡಮ್ಮ, ಫಸ್ಟ್ ಊಟ ಮಾಡು ಆಮೇಲೆ ತಿನ್ಮೆಂತೆ ಅಂತ ಹೇಳ್ತಾ ಇದ್ದೀನಿ. ಪಾಪ ವಿಡಿಯೋ ನಂದು ಯೂಟ್ಯೂಬ್ ಚಾನಲ್ ಅವಳು ನೋಡೇ ಇರಲಿಲ್ಲ, ನನ್ನ ಲಾಗೋ ನೋಡಿರಲಿಲ್ಲ, ನಾನು ವಿಡಿಯೋನೇ ನೋಡಿರಲಿಲ್ಲ. ಯಾಕಂದರೆ ಅವಳದ್ದು ಎಕ್ಸಾಮ್ ನಡೀತಾ ಇತ್ತು, ಹಾಗಾಗಿ ನನ್ನ ಚಾನಲ್ ಓಪನ್ನೇ ಮಾಡಿರಲಿಲ್ಲ ಅವಳು. ಇವತ್ತು ಫಸ್ಟ್ ಟೈಮ್ ವಿಡಿಯೋ ನೋಡಿ ಅಮ್ಮ ವಿಡಿಯೋ ಮಾಡಬೇಡ ಅಂತಿದ್ಲು. ಅಲ್ಲಿಗೂ ಸ್ವಲ್ಪ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.